ಅಮ್ಮ, ಇದೇನಿದು ಹಿಂಗೆ ಸಾಲಾಗಿ ನಿಂತ್ಕೊಂಡಿದ್ದೀರಾ? ಏನೋ ಮನೆಗೆ ಯಾರೋ ದೊಡ್ಡ ಗೆಸ್ಟ್ ಬರಂಗೆ. ಇದೇನಿದು ಎಲ್ಲರೂ ನನ್ನಿಂದ ಹೆಂಗೆ ನಿಂತ್ಕೊಂಡಿದ್ದೀರಾ? ಅಜಯ್, ವಿನೋದ, ಚಂದ್ರಮ್ಮ, ಯಾಕ್ರೆ ಹಿಂಗೆ ನಿಂತ್ಕೊಂಡಿದ್ದೀರಾ? ಅದೇನೋ ಅಕ್ಕ, ನೀನು ನಿಂತ್ಕೊಂಡಿದ್ದೆ, ನಾವು ನಿಂತ್ಕೊಂಡ್ರೆ. ನಾನು ಸುಮ್ಮನೆ ನಿಂತ್ಕೊಂಡೆ. ಅಖಿಲ ಬಂದ್ರು. ಯಾರಕ್ಕ ಬರ್ತಾ ಇರೋದು? ಓ, ಬಂದ್ರ ರೀ. ಅಪ್ಪ ಚೆನ್ನಾಗಿದೆಯಪ್ಪ? ಹೀಗಮ್ಮ, ಇಷ್ಟು ಮಾತ್ರ ಇದ್ದೀನಿ, ಇನ್ನೂ ಸತ್ತಿಲ್ಲ, ಬದುಕಿದ್ದೀನಿ. ಸಾಯೋ ಮತ್ತೆ ಯಾಕಪ್ಪ ಆಡ್ತೀಯಾ? ನೀನಿನ್ನ 100 ಕಾಲ ಬದುಕಿರ್ಬೇಕು. ಏಯ್ ಚಂದ್ರಮ್ಮ, ಏನು ಹಿಂದಿಂದ ಕೇಳ್ತಾ ಇದೆಯಾ? ಬಾಯ್ಲಿ. ಎಷ್ಟು ದಿನ ಆಯ್ತಮ್ಮ ನೀನು ಮನೆ ಬಿಟ್ಟೋಗಿ? ಗ್ಯಾಪ್ಕ ಇದ್ದೀರಾ ನಾನು ನಿಮ್ಮಮ್ಮನ? ಎಲ್ಲ ನಿನ್ನ ಮಗನ ಕೂಗವನ್ನ? ಅಪ್ಪ, ಅದು ನನ್ನ ಮಗನು. ಅವನು ಹೆಂಗೆ ಇದ್ರು ನನ್ನ ಮೊಮ್ಮಗನೇ ಆಯಿತಾ? ನೀನು ಅದ್ರ ಬಗ್ಗೆ ಆಲೋಚನೆ ಮಾಡಿಕೊಡ್ತು. ಆವತ್ತು ಮನೆ ಬಿಟ್ಟು ಬರೋಕ್ಕೆ ಮುಂಚೆ ನನಗೊಂದು ಮಾತು ಹೇಳ್ಬೇಕಾಗಿತ್ತಾನೆ. ಹಾಂ, ಅಪ್ಪ ಹಿಂಗೆ ಐತಪ್ಪ ನನ್ನ ಪರಿಸ್ಥಿತಿ ಅಂತ ನನ್ನ ಹತ್ರ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ ನೀನು. ನಾನು ಅದಕ್ಕೇನೋ ಒಂದು ಪರಿಹಾರ ಹುಡುಕ್ತಾ ಇದ್ನಲ್ಲ. ಹಾಂ, ಎಲ್ಲ ಶಂಕರಪ್ಪನ ಹೇಳಿದ್ನು ನಂಗೆ, ಏನೇನಾಯ್ತು ಎಲ್ಲನೂ. ಅದನ್ನೇ ಒಂದು ದೊಡ್ಡದು ಅಂತಂತ ಮನೆ ಬಿಟ್ಟು ಓಡ್ ಬಂದಿದೆಯಲ್ಲ ನೀನು ಮಗನ ಕರ್ಕೊಂಡು, ಸರಿನಾ? ಅಪ್ಪ, ನನ್ನಿಂದ ನಿಂಗೆ ಅವಮಾನ ಆಗ್ಕೊಡ್ದು ಅಂತ ನಾನು ಬಿಟ್ಟು ಬಂದ್ಬಿಟ್ನಪ್ಪ. ಯಾವುದಮ್ಮ ಅವಮಾನ? ಯಾವುದು? ಇವಾಗಿದ್ದು ಅವಮಾನ ಅಲ್ಲ. ಮಗಳು ಮನೆ ಬಿಟ್ಟು ಯಾರಿಂದ ಓಡೋದ್ಲು ಎತ್ತೋಡೋದ್ಲು ಅಂತ ಜನ ಮಾತಾಡ್ಕೊಂಡಿದ್ದು ಅದು ಅವಮಾನ ಅಲ್ಲ ನಂಗೆ. ಇದು ಅವಮಾನನಾ? ನೀನೇನೋ ಊರು ಬಿಟ್ಟು ರಾತ್ರಿನೇ ಮಗನ ಕರ್ಕೊಂಡು ಓಡ್ ಬಂದ್ಬಿಟ್ಟೆ. ಆಮೇಲೆ ಜನಗಳು ಹೆಂಗೆ ಮಾತಾಡ್ಕೊಂಡ್ರು? ಅವ್ರು ಮಾತಾಡಿದ್ದೆಲ್ಲ ಕೇಳಿ ನಂಗೆ ಎಷ್ಟು ಅವಮಾನ ಆಗಿಲ್ಲ? ಇದು ಅವಮಾನ ಅಲ್ಲ ನಿಂಕ. ಏಯ್ ವಿನೋದ, ಬರ ಇಲ್ಲೇ. ನಿಮ್ಮಮ್ಮನ ಕೇಳಕತ್ತಾರಿಲ್ಲೇನಾ? ಅಮ್ಮ, ನಿಂಗೆ ಯಾರು ಸಂಬಂಧಿಕರಿಲ್ಲ, ಅಪ್ಪನೂ ಅಮ್ಮನಿಲ್ಲ ಅಂತ? ಕೇಳಕತ್ತಾರಿಲ್ಲ? ನಿಂಗೇನು ಬಾಯಿಲ್ಲ? ಜಾಸ್ತಿ ಸತಿ ಕೇಳಿದ್ನಿ ತಾತ, ನಮ್ಮಮ್ಮನ ನಮ್ಗೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ಲು. ಹೌದೇನಮ್ಮ ಚಂದ್ರಮ್ಮ? ಅವ್ನು ಹೇಳ್ತಾ ಇರೋದು ನಿಜನೇನಾ? ಹೂನಪ್ಪ, ನಂಗೆ ಯಾರೂ ಇಲ್ಲ ಅಂತೇಳಿಲ್ಲ ನನ್ನ ಮಗನ ಬೆಳೆಸಿದ್ದ. ಸರಿ, ಹೋಗ್ರಿ, ನೀವು ಇಬ್ಬರಿಂದಕ್ಕೆ ಹೋಗ್ರಿ. ಏಯ್ ಸಂಗೀತ, ಬಾಯ್ಲೆ. ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ ಚಂದ್ರಮ್ಮ, ಮಾತಾಡ್ತೀನಿ ನಿನ್ನ ಹತ್ರ. ಸಂಗೀತ ಬಾಯ್ಲೆ, ಕೇಳಿಸ್ತಾ ಇಲ್ಲ? ಬಂದ ತಾತ. ಏನು ತಾತ? ನಿನಗೆ ಮದುವೆ ಆಗೈತಾನೆ, ಒಂದು ಮಗು ಅದೇ ತಾನೆ, ಏನಕ್ಕೆ ನೀನು ಇಲ್ಲಿರೋದು? ತಾತ, ನನ್ನ ಗಂಡ ಸರಿಯಿಲ್ಲ ತಾತ, ಇನ್ನೊಂದು ಮದುವೆ ಆಗೋಣ, ಅದಕ್ಕೆ ನಾನು ಅಲ್ಲಿರ್ತೀರಾ? ಇಲ್ಲಿಗೆ ಬಂದ್ಬಿಟ್ಟೆ ತಾತ. ಅವ್ರು ಹಿಂಸೆ ಕೊಡ್ತಾರೆ ತಾತ, ಅದಕ್ಕೆ ನಾನು ಅಲ್ಲಿಗೆ ಹೋಗಲ್ಲ, ಇಲ್ಲೇ ಇರ್ತೀನಿ ತಾತ. ಬಾಯಿ ಮುಚ್ಚಬೇಕು, ಬಾಯಿ ಮುಚ್ಕೊಂಡಿರ್ಬೇಕು, ಜಾಸ್ತಿ ಮಾತಾಡ್ಕೊಡ್ತು. ಅವ್ನು ಇನ್ನೊಂದು ಮದುವೆ ಆಗೋನಾ? ನೀನೇ ತಾನೇ ಮದುವೆ ಆಗಿ ಇಬ್ಬರು ಮಕ್ಳಿರೋ ನಿಂದ ಓಡೋಗಿದ್ದು. ಇಷ್ಟು ಬಿರಿ ನಾ ಬೇಜಾರಾಗಿ ಹೋಗ್ಬಿಟ್ಟು ಅವನು. ಈ ಮನೆಗೆ ಇಬ್ಬರು ಗಂಡು ಮಕ್ಳಿಗೆ ಮದುವೆ ಆಗೈತಲ್ಲ, ಇಬ್ಬರು ಸೊಸೆಗಳು ಬಂದವರಲ್ಲ, ಅವ್ರ ಹತ್ರ ನಿಂಗೇನು ಕೆಲಸ? ಓದ್ತಾ ಇರ್ಬೇಕು, ನಾಳೆನೇ ಗಂಟು ಮುಟ್ಟೆ ಕಟ್ಕೊಂಡು ನಿಂಗೆ ಗಂಡನ ಮನೆಗ. ಇಲ್ಲೆಲ್ಲ ನೀನು ರಾಜಭಾರ ಮಾಡೋದಲ್ಲ. ಈ ಮನೆಗೆ ಸೊಸೆಗಳು ಬಂದವ್ರೆ, ಅವ್ರು ರಾಜಭಾರ ಮಾಡ್ತಾರೆ. ನಿಂದೇನಿಲ್ಲ, ಮುಗೀತೆಲ್ಲನೂ. ಓದ್ತಾ ಇರ್ಬೇಕು ನಾಳೆಯಿಂದ. ನಾಳೆ ಒತ್ತುಟ್ಟಷ್ಟೊಳಗಾಗಿ ರೆಡಿಯಾಗಿ ನಿಂತಿರ್ಬೇಕು. ನಾನೇ ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಬರ್ತೀನಿ. ಇಲ್ಲ ತಾತ, ನಾನು ಹೋಗಲ್ಲ ತಾತ. ನಾನು ಹೋಗಲ್ಲ. ಹೋಗಲ್ಲ? ಇಲ್ಲೇನು ಮಾಡ್ಬೇಕಂತಿದ್ಯಾ ನೀನು? ಏನು ಮಾಡ್ಬೇಕಂತಿದ್ಯಾ? ನಮ್ಮ ಅಪ್ಪನ ಹತ್ರ ಆಸ್ತಿ ಒಳಗೆ ಪಾಲಿಸ್ಕೊಂಡು ನಾನೇ ಏನೇನಿಲ್ಲ ಸ್ವಂತ ಬಿಸ್ನೆಸ್ ಮಾಡ್ತೀನಿ ತಾತ. ನಾನು ಗಂಡನ ಮನೆಗೆ ಹೋಗಲ್ಲ. ನಿಮ್ಮ ಅಪ್ಪನ ಹೇಳಿದ್ ನಾನೀಗ ಆಸ್ತಿ ಒಳಗೆ ಪಾಲು ಕೊಡ್ತೀನಿ ಅಂತ? ಏನಯ್ಯ ಶಂಕರ, ಹೇಳಿದ್ದೇನಯ್ಯ ನಿನ್ನ ಮಗಳಿಗೆ ಪಾಲು ಕೊಡ್ತೀನಿ ಅಂತ? ಇಲ್ಲಮ್ಮವ, ನಾನು ಹೇಳಿಲ್ಲ. ನಿಮ್ಮ ಅಪ್ಪನ ಹೇಳಿಲ್ಲ ಅಂತಲ್ಲ? ಇನ್ನಂಗೆ ಆಸ್ತಿ ಒಳಗೆ ಪಾಲು ಕೊಡ್ತಾರೆ ಅಂತ ಕೈಕೊಂಡಿದ್ಯಾ? ನಿಮ್ಮ ಅಪ್ಪನ ಮಾತು ಕೊಟ್ಟಿದ್ದಿದ್ರೆ ಏನೋ ಮಾತು ಕೊಟ್ಟವನ್ನೆಲ್ಲ ಕೊಡ್ತಾನೆ ಅನ್ಬೋದು. ಹೇಳಿಲ್ಲ ಅಂತಲ್ಲ? ಹೇಳಿಲ್ಲ ಅಂತಂದರೆ ಇವಾಗ ಅವ್ರು 3 ಜನ ಗಂಡು ಮಕ್ಳಿಗೆ ಎಷ್ಟು ಅಕ್ಕೈತೋ ನನಗೂ ಅಷ್ಟೇ ಅಕ್ಕೈತೆ. ನಂಗೆ ಪಾಲು ಬೇಕು. ನಾನು ಇಲ್ಲೇ ಇರ್ತೀನಿ, ನನ್ನ ಮಗನೂ ನಾನು ಇಲ್ಲೇ ಇರ್ತೀನಿ, ನಾನು ಗಂಡನ ಮನೆಗೆ ಹೋಗಲ್ಲ. ಅಲ್ಲಿ ಯಾವಾಗಲೂ ಆಯಮ್ಮನ ಕಾಟ, ಅವ್ರ ಮಕ್ಕಳ ಕಾಟ ನಂಗೆ. ನಾನು ಅದಕ್ಕೆ ಹೋಗಲ್ಲ ಅಂತ ಇಲ್ಲೇ ಇರೋದು. ಹೌದಾ? ಸರಿ ಆಯ್ತು, ಇವಾಗ ನೀನು ಅಲ್ಲಿಗೆ ಹೋಗಲ್ಲ. ನಡಿ ಊರಿಗೆ ಹೋಗೋಣ. ಊರಾಗ ನಿಮ್ಮ ಅಜ್ಜಿಗೆ ವಯಸ್ಸಾಗೈತೆ, ಮನೆಗೇನೋ ಕೆಲಸ ಮಾಡೋಕ್ಕಾಗಲ್ಲ. ನಡಿ, ನಿಮ್ಮ ಅಜ್ಜಿ ಜೊತೆಗೆ ಆರಾಮಾಗಿರಿ ಅಂತೆ. ಇಲ್ಲ ತಾತ, ನಾನು ಬರಲ್ಲ. ಅಲ್ಲ, ಗಂಡನ ಮನೆಗೂ ಹೋಗಲ್ಲ ಅಂತೀಯ, ಈ ಕಡೆ ಅಜ್ಜಿ ನೋಡ್ಕೊಂಡಿಯ ಬಾ, ನಮ್ಮೂರು ಕಣ ಬಾ ಅಂದರೆ ಇಲ್ಲ ಬರಲ್ಲ ಅಂತೀಯ. ಮತ್ತು ನೀನು ಏನು ಮಾಡ್ಬೇಕಂತಿದ್ಯಾ? ಏನು ಮಾಡ್ಬೇಕಂತಿದ್ಯಾ? ಮಾತಾಡಬೇಕು ಪಟ ಪಟ ಅಂತ, ಹಂಗೆ ಇರ್ಕೊಡ್ತು, ಗೊತ್ತಲ್ಲ ನನ್ನ ಬುದ್ಧಿ. ನಾನು ಇನ್ನೊಂದು ಮದುವೆ ಆಗ್ತೀನಿ ತಾತ. ಏನಕ್ಕಿಲ್ಲ? ಮಗಳಿಗಿದೇನಾ ಬುದ್ಧಿ ಹೇಳ್ಕೊಟ್ಟಿರೋದು ನೀನು? ಗಂಡು ಒಂದು ಮಗು ಇರುವಾಗಲೇ ನಿನ್ನ ಮಗಳು ಇನ್ನೊಂದು ಮದುವೆ ಆತಾಳಂತೆ. ಇದೇನಾ ಬುದ್ಧಿ ಹೇಳ್ಕೊಟ್ಟಿರೋದು ನಿನ್ನ ಮಗಳ್ಗ? ಅಪ್ಪ, ಇವಾಗೇ ಗೊತ್ತಾಗ್ತಾ ಇರೋದು. ಅವಳು ನಿನ್ನ ಮುಂದೆನೇ ಹೇಳ್ತಾ ಇರೋದು ಈ ಮಾತು. ನಮ್ಮ ಹತ್ರ ಯಾವತ್ತೂ ಹೇಳಿಲ್ಲಪ್ಪ, ನನಗೆ ಗೊತ್ತೇ ಇಲ್ಲ. ಮಕ್ಕಳ ಕಡೆ ಹಿಂಗಿಷ್ಟನಾ ನೀನು ಗಮನ ಕೊಡೋದು? ಎಷ್ಟು ಧೈರ್ಯವಾಗಿ ಹೇಳ್ತಾವಳು ನೋಡು, ಇನ್ನೊಂದು ಮದುವೆ ಆಗ್ತೀನಿ ಅಂತ. ಅಲ್ಲ, ಆವತ್ತು ಅವನಿಂದೆ ಓಡೋಗೋಗ ಏನೂ ಇರಲಿಲ್ಲಲ್ಲ ನಿಂಕ? ನಿಮ್ಮ ಅಪ್ಪನು ನಿಮ್ಮ ಅಮ್ಮನ್ಗ ಮದುವೆ ಮಾಡೋದು ಕಷ್ಟ ಅಂದ್ಬಿಟ್ಟು ನೀನು ಅವನಿಂದೆ ಓಡೋಗಿದ್ದ? ಏನು ಗೊತ್ತಿರಲಿಲ್ಲ ನಿಮ್ಮ ಅಪ್ಪನು ನಿಮ್ಮ ಅಮ್ಮನ್ಗ? ಗೊತ್ತಿಲ್ಲ ಅಂತೇನು ಓಡೋಗಿಲ್ಲ ತಾತ, ಇಷ್ಟಪಟ್ಟೆ ಹೋಗಿದ್ದು. ಇವಾಗೂ ಅಷ್ಟೇ, ಇಷ್ಟಪಟ್ಟೆ ಅವನ ಜೊತೆಗೆ ಸಂಸಾರ ಮಾಡ್ಬೇಕು ನೀನು. ಇವಾಗ ಬೇರೆ ಇನ್ಯಾರನ್ನೋ ಮದುವೆ ಆಗ್ಬಿಟ್ರೆ ಅದೇಂಗಾತೈತೆ? ಅದೆಲ್ಲ ಆಗಲ್ಲ.
ಶಂಕರ ಇವ್ರ ಯಜಮಾನ್ ಕರ್ಸು. ಹ್ಞೂ ಸರಿ ಮಾವ ಕರೆಸ್ತೀನಿ. ನಾಳೆನೇ ಬರಬೇಕು ಅವ್ರ ಯಜಮಾನು. ಅವನ ಹತ್ರ ಮಾತಾಡ್ತೀನಿ ನಾನು. ಹ್ಞೂ ಆಯ್ತು ಮಾವ, ಸಾಯಂಕಾಲಕ್ಕೆ ಫೋನ್ ಮಾಡ್ತೀನಿ. ಅಜಯ್ ಬಾರ ಮುಂದಕ್ಕೆ ಬೈಲಿ. ಏನು ತಾತ? ಏನು ಮನೆ ಇರೋ ಆಸ್ತಿ ಪಾಸ್ತಿ ಎಲ್ಲ ಅವಳ ಹೆಸರಿಗೆ ಮಾಡಿದ್ಯೋ ಅಥವಾ ಇರೋರು ಬದುಕಲಿ ಅಂತ ಬಿಟ್ಟಿದ್ಯೋ? ಮಾತಾಡುವ. ಅದು ನಾನು ಕಾಲೇಜ್ಗೆ ಹೋಗೋಗೆ ಪರಿಚಯ ಆಗಿದ್ಲು ತಾತ. ನನಗೇನು ಆ ಉದ್ದೇಶ ಇರಲಿಲ್ಲ, ಆದ್ರೂ ಮದುವೆ ಆದಮೇಲೆ ತಿರ್ಗಾ ಪರಿಚಯ ಆಗ್ಬಿಟ್ಲು ತಾತ. ಒಳ್ಳೆ ಮಳ್ಳನ ಮಾತಾಡ್ತೀಯಲ್ಲೋ? ಹಾಂ, ಮನೆಯೊಳಗೆ ಹೆಂಡ್ತಿ ಅವಳೆ. ಹಾಂ, ಹೆಂಡ್ತಿನ ಬಿಟ್ಬಿಟ್ಟು ಇನ್ನೊಬ್ಳಿಂದೆ ಹೋಗೋಂಥ ಪರಿಸ್ಥಿತಿ ಏನಪ್ಪ ಇತ್ತು ನಿಂಕ? ಏನಿತ್ತು ಅಂತ? ಅವಳು ಹಂಗೆ ತಲೆ ಕೊಡದ್ಲಲ್ಲ, ಅವಾಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಿಂಕ ಏನೋ ಮಾಡ್ತಾಯಿದ್ದೆ? ಏನು ಮಾಡ್ತಾಯಿದ್ದೆ ಅಂತ? ಏನೋ ದುಡ್ಡು ಐತೆ ನಿಮ್ಮ ಹತ್ರ, ಸರಿ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡೆ, ಮೇಲ್ ಮಾಡಿಸ್ಕೊಂಡೆ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನೀನೇನೋ ಹೋಗೋನು ಓದ್ತಾ ಇದ್ದೆ. ಪಾಪ ಆ ಹುಡುಗಿ ಪರಿಸ್ಥಿತಿ ಏನಾಗಬೇಕಾಗಿತ್ತು? ಹಾಂ? ಇಲ್ಲ ತಾತ, ಇನ್ನೊಂದು ಸರಿ ಅಂಥ ತಪ್ಪೇನು ಮಾಡಲ್ಲ ತಾತ. ಗೊತ್ತಿಲ್ದಿರ ಏನೋ ತಪ್ಪಾಗೋಯ್ತು. ನೋಡೋಣ ಎಲ್ಲ ತಿಳಿತದ ನಂಗೆ, ಆಮೇಲೆ ಹೇಳ್ತೀನಿ ನಿಂಗೆ. ಎಲ್ಲಾಕಿಲ್ಲ ವಿಜಯ್, ಎಲ್ಲೋದು ನಾವು? ಅಪ್ಪ ಆಫೀಸ್ಗೆ ಹೋಗೋನೆ, ಇನ್ನೇನು ಇವಾಗ ಹೋಗೋ ಬರ್ಬೋದು. ಅಜಯ್ ಹೆಂಡ್ತಿ ಎಲ್ಲೋದ್ಲ? ಆ ಹುಡುಗಿನಪ್ಪ ಅವರು ಹುಟ್ಟಿದ ಮನೆಗೆ ಹೋಗೋಳಪ್ಪ. ಅವ್ರ ಅಕ್ಕನಿಗೆ ಹೆರಿಗೆ ಆಯ್ತಲ್ಲ, ಅದಕ್ಕೆ ಅವ್ರ ಅಕ್ಕನ ಜೊತೆ ಹುಟ್ಟಿದ ಮನೆಗೆ ಹೋಗೋಳೆ. ಅವ್ರ ಅಕ್ಕನ ಕೆರಿಗೆ ಆದರೆ ಈ ಹುಡುಗಿ ಏನಕ್ಕೆ ಹೋಗ್ಬೇಕು ಅಲ್ಲಿಗೆ? ಹಾಂ, ಏನಕ್ಕೆ ಹೋಗ್ಬೇಕಾಗಿತ್ತು? ಇಲ್ಲೇ ಇರಬೇಕಾಗಿತ್ತಾನೆ. ಏನು ಕೆಲಸ ಅಲ್ಲಿ ಹುಟ್ಟಿದ ಮನೆಗೆ ಆ ಹುಡುಗಿಗೆ? ಹಾಂ, ಗಂಡ ಇಲ್ಲೇ ಅವನೇ, ಅತ್ತೆ ಮಾವನು ಇದೇ ಗಂಡನ ಮನೆ. ಏನಕ್ಕೆ ಹೋಗ್ಬೇಕು ಅಲ್ಲಿ? ಏನು ಕೆಲಸ ಅಂತ? ಹುಡುಗಿಗೆ ಫೋನ್ ಮಾಡು, ನಾಳೆನೇ ಬರಬೇಕು ಅಂತೇಳು. ಇದೇನಾ ನೀನು ಮನೆಗೆ ಅವ್ರು ಕೇಳ್ಕೊಡ್ತಾ ಇರೋ ಪಾಠ? ಹಾಂ, ಮನೆಗೆ ಯಜಮಾನಿಯಾಗಿ ಇದೇ ಕೆಲಸನ ಮಾಡ್ತಾ ಇರೋದು? ಅಲ್ಲ, ಅವ್ರ ಅಕ್ಕನ ಹೆರಿಗೆ ಆಗೈತೆ, ಆ ಹುಡುಗಿ ಹೋಗ್ಲಿ ಸರಿ, ಈ ಹುಡುಗಿಗೆ ನನ್ನ ಕೆಲಸ? ಅಪ್ಪ ಏನೋ ಚಿಕ್ಕ ಹುಡುಗ್ರಪ್ಪ, ಪಾಪ ಎಲ್ಲನ ಹೋಗ್ಲಿ ಬಿಡಪ್ಪ, ಎಲ್ಲನ ಇತ್ಕೊಂಡ್ಲೆ. ನೋಡಮ್ಮ, ಹಿಂಗೆಲ್ಲ ಮಾಡಿದ್ರೇ ಸಂಸಾರಗಳು ಹೋಗೋದಾಯ್ತಾ? ಗಂಡ ಎಲ್ಲಿರ್ತಾನೋ ಹೆಂಡ್ತಿ ಅಲ್ಲೇ ಇರಬೇಕು. ಹಿಂಗೆ ಗಂಡನ ಒಂಟಿಯಾಗಿ ಬಿಟ್ಬಿಟ್ಟು ಹೋದ್ರೆ ಆವಾಗೇ ದಾರಿ ತಪ್ಪೋದು. ನಿಂಗೇನು ಗೊತ್ತಾಗಲ್ಲೇನಮ್ಮ ಅಖಿಲ? ಹಾಂ, ಸರಿಯಪ್ಪ ಆಯಿತು, ಸಾಯಂಕಾಲನ ಫೋನ್ ಮಾಡಿ ಕರೆಸ್ತೀನಿ. ಇವಾಗ ಆ ಸೊಸೆಗಳು ಇಬ್ಬರನ್ನ, ಆಮೇಲೆ ನಿಮ್ಮ ಮೊಮ್ಮಗಳನ್ನ ಎಲ್ಲ ನೋಡೋಕ್ಕೆ ಹೋಗೋದು ಬೇಡನಪ್ಪ ಅಲ್ಲಿಗ? ಹ್ಞೂ, ಮದುವೆ ಕೂಗಿಲ್ಲಲ್ಲಮ್ಮ ನೀನು, ದೊಡ್ಡ ಮನುಷ್ಯಲು ಶ್ರೀಮಂತಲಾಗಿ ಹೋಗ್ಬಿಟ್ಟಿದ್ಯಾ. ಇವಾಗ ಏನಕ್ಕೆ ಬೇಕು ನಾನು? ಮಕ್ಕಳಿಗೆ ಇಬ್ಬರಿಗೂ ಮದುವೆ ಮಾಡಿದೆ, ಅಪ್ಪನೂ ಅಮ್ಮನವರಪ್ಪ ಕೂಗೋಣ ಅನ್ನೋ ಇದಿಲ್ಲಲ್ಲಮ್ಮ ನಿಂಕ. ಹಾಂ, ನೀನು ಹೋಗಿ ನೋಡ್ಕೊಂಬರ್ಬೇಕು. ಏನು ಮಾಡ್ತೀಯಾ? ನಮ್ಗೆ ವಯಸ್ಸಾಗಿರೋರು ನಮ್ಮ ಹತ್ರಕ್ಕೆ ನೀವು ಬರಬೇಕು, ನಿಮ್ಮ ಹತ್ರಕ್ಕೆ ನಾವು ಬರೋದಾಗೈತೆ. ನಿಮ್ಮ ಅಮ್ಮನ ಅಲ್ಲಿ ಬೊಂಬಿ ಏನಕ್ಕೆ ಹೋಗೋದು? ಅವಳ ಮನೆಗೆ ಹೋಗ್ಬೇಡ, ಅವಳ್ಕ ನಮ್ಗೆ ಆಗಲ್ಲ, ಅವಳ್ಕ ನಮ್ಗೆ ಯಾವ ಸಂಬಂಧನೂ ಇಲ್ಲ ಅಂತ. ಆದರೂ ಏನೋ ಒಂದು ಆಸೆ ಅಲ್ಲ ನಮ್ಮ ಮಕ್ಕಳು ಅನ್ನೋದು, ಅದಕ್ಕೋಸ್ಕರ ಬಂದಮ್ಮ. ಚಂದ್ರಮ್ಮನೂ ವಿನೋದ್ನ ನಾನು ಕರ್ಕೊಂಡು ಹೋಗ್ತೀನಿ. ಏನೋ ಅಜಯ್, ತಿರುಗಿ ಇಂಥವೇ ವಿಷಯಗಳೆಲ್ಲ ನನ್ನವರೆಗೂ ಬರ್ಕೊಟ್ಟು ಆಮೇಲೆ ನಿಂಗೆ ಏನು ಮಾಡ್ತೀನೋ ತಿಳಿದು ನಂಗೆ. ಸರಿ ತಾತ ಆಯಿತು. ಆಯ್ತಲ್ಲ, ತಿರುಗಿ ಏನೋ ನಿಂತ ತಪ್ಪಾಗೈತಂದ್ರೆ ನಿಂಗೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇಲ್ಲ ತಾತ, ಇನ್ನು ಮುಂದೆ ಇಂಥ ತಪ್ಪು ಮಾಡಲ್ಲ. ಏನಮ್ಮ ಚಂದ್ರಮ್ಮ? ವಿನೋದ, ಊರಿಗೆ ಬರಲ್ಲ ನೀವು? ಬರ್ತೀನಿ ತಾತ ನಾನು. ನೀನು ಮಾತಾಡಮ್ಮ ಚಂದ್ರಮ್ಮ. ಅಪ್ಪ ನಾನು ಬರಲ್ಲಪ್ಪ. ಯಾಕೆ ಬರಲ್ಲಮ್ಮ? ಯಾಕೆ ಬರಲ್ಲ ಹೇಳು? ಊರಾಗಿನ ಜನ ಶಿವಪ್ಪನ ಮಗಳು ಯಾರಿಂದೇನೋ ಹೊರಟೋಗೋಳೆ ಅಂತ ಆಡ್ಕೊಂಡು ನೆಗಿತಾವ್ರೆ. ಅದಕ್ಕಿನ್ನ ಅಷ್ಟು ಸಕ್ಕರೆ ಸುರಿಬೇಕಾ ನೀನು? ಹಾಂ, ನೀನು ಇವಾಗ ಬಂದರೆ ಎಲ್ಲರ ಬಾಯಿ ಮುಚ್ಚಿದಂಗೆ ಆಗಲ್ಲ. ನಡಿಯಮ್ಮ ನನ್ನ ಜೊತೆಗ, ನಡಿ. ಅದು ಯಾರು ಮಾತಾಡ್ತಾರೋ ನಾನು ನೋಡ್ತೀನಿ. ಅಪ್ಪ ನನ್ನ ಮಗನ ಪರಿಸ್ಥಿತಿ ಗೊತ್ತಿದ್ದು ನಾನು ಹೆಂಗಪ್ಪ ಬರಲಿ ಊರ್ಕ? ನೀನೇ ಹೇಳಪ್ಪ. ನಡಿಯಮ್ಮ, ಏನು ಪ್ರಪಂಚದಾಗ ಯಾರೂ ಇಲ್ಲ ನಿನ್ನ ಮಗನಿದ್ದಂಗೆ? ಹಾಂ, ಯಾರು ಇಲ್ಲೇನಮ್ಮ? ನಡಿಯಮ್ಮ, ನಮ್ಮ ಮಗು ನಮ್ಗೆ ಭಾರ ಆಗಲ್ಲ. ನಡಿ, ನಿಮ್ಮ ಅಮ್ಮನ ಒಂದೇ ಬೊಂಬಡಿ, ಅವಳು ಕರ್ಕೊಂಬ ಅಂತ. ಶಂಕರಪ್ಪ, ನೀನು ನಾಳೆ ಮಧ್ಯಾಹ್ನ ಅಷ್ಟೊಳಗಾಗಿ ಅವ್ರ ಯಜಮಾನ್ ಫೋನ್ ಮಾಡಿ ಕರೆಸ್ಬೇಕಪ್ಪ ನೀನು. ಸಾಯಂಕಾಲನೇ ಫೋನ್ ಮಾಡೋ. ಏನೋ ಅವ್ರೂರು ಜಾಸ್ತಿ ದೂರ ಅಂತೀಯ, ರಾತ್ರಿನೇ ಟ್ರೈನ್ ಹತ್ತಲೇ ಎಪ್ನೋ. ಇವಳು ಸಂಗೀತನ ಕಳಿಸ್ರಿ ಅವ್ರ ಮನೆಗೆ ಹೋಗಿ ಅವ್ರ ಜೀವನ ಮಾಡ್ಕೊಳ್ಳಿ. ಏನು ಅವಳು ಕುಣ್ದಂಗೆ ಕುಣಿತೀರ ಎಂಟ್ರು ಗಂಡವ್ರು ಇಬ್ರು? ಹಾಂ, ನಾವು ಹೇಳ್ತಾನೆ ಇದ್ದೀರಿ ಹೋಗಮ್ಮ ಅಂತ, ಅವಳೇ ಕೇಳ್ತಾ ಇಲ್ಲ. ಅವ್ರ ಯಜಮಾನ್ ಕರೆಸ್ರಿ, ನಾನು ಮಾತಾಡ್ತೀನಿ. ಅದ್ಯಾಕೆ ಹೋಗಲ್ಲ ಅಂತೇಳೆ ನಾನು ನೋಡ್ತೀನಿ.